ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲು ಸಣ್ಣನೇ ಇದ್ದಿದ್ದು, ಈಗ ನಾನು ಮದುವೆ ಆಗಿ ಬಾಣಂತಿಯಲ್ಲಿ ನಾನು ದಪ್ಪ ಆಗಿದ್ದು. ದಪ್ಪ ಎಷ್ಟಾದೆ ಅಂತಂದರೆ 106 kg ಆದೆ. 106 kgಯಿಂದ ಈಗ ನಾನು 69 kgಗೆ ವೆಯ್ಟ್ ಲಾಸ್ ಆಗಿದ್ದೀನಿ. 69 kgಗೆ ಇಳಿದಿದ್ದೀನಿ. 106 kg ಇದ್ದಾಗ ನನಗೆ ಏನೇನು, ನಾನು ದಪ್ಪ ಇದ್ದಾಗ ಏನೇನು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದೆ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಒಂದು ಕಸ ಗುಡ್ಸೋಕೆ ಆಗ್ತಾ ಇರಲಿಲ್ಲ ನನಗೆ, ಒಂದು ಅಡುಗೆ ಮಾಡಿದ್ರು ಸುಸ್ತಾಗಿ ಹೋಗ್ಬಿಡ್ತಿತ್ತು, ಒಂದು ಬಟ್ಟೆ ವಾಶ್ ಮಾಡೋಕೆ ಆಗ್ತಾ ಇರಲಿಲ್ಲ, ಒಂದು ಹೊರಗಡೆ ಚೆನ್ನಾಗಿರೋದು ಡ್ರೆಸ್ ಅಂಗಡಿಗೆ ಹೋದ್ರು ನಾನು ಡ್ರೆಸ್ ಹಾಕೋಬೇಕು ಇದನ್ನ ಅಂತಂದರೆ ನನಗೆ ಸೈಜಸ್ ಸಿಗ್ತಾ ಇರಲಿಲ್ಲ. ಆಮೇಲೆ ಕನ್ನಡಿ ಮುಂದೆ ನನ್ನ ನಿಂತ್ಕೊಂಡಾಗ ಇಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ ಅನ್ನೋದೊಂದು ಫೀಲ್ ಆಗ್ತಿತ್ತು ನನಗೆ. ಆ ಥರ ಎಲ್ಲ ಪ್ರಾಬ್ಲಮ್. ಈಚೆ ಹೋದರೆ ದಪ್ಪ, ಏನು ಇಷ್ಟು ದಪ್ಪ ಆಗಿಬಿಟ್ಟಿದ್ಯಾ ಅನ್ನೋರು. ಸೀರೆ ಉಟ್ಕೊಳ್ಳೋಕ್ಕೂ ಅಷ್ಟೇ, ಸೀರೆ ಉಟ್ಕೊಂಡ್ರೆ ಏನು ಹಾಕಿದ್ರೂ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಇದರಿಂದ ನನಗೆ ತುಂಬ ಬೇಜಾರಾಗೋದು. ಸ್ವಲ್ಪ ದಿನ ನಾನು ಹೇಗೆ ಮಾಡೋದು, ವೆಯ್ಟ್ ಲಾಸ್ ಹೆಂಗೆ ಮಾಡೋದು, ಹೆಂಗೆ ಕಮ್ಮಿ ಮಾಡೋದು, ಅದೇನು ನಂಗೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ. ಆಮೇಲೆ ನಾನು ದೃಢ ನಿರ್ಧಾರ ಮಾಡಿಕೊಂಡೆ, ನಾನು ವೆಯ್ಟ್ ಲಾಸ್ ಆಗಲೇಬೇಕು, ನಾನು ಕಮ್ಮಿ ಆಗಲೇಬೇಕು, ಈ ಡ್ರೆಸ್ಗಳು ಹಾಕಬೇಕು, ನಾನು ಎಲ್ಲರ ಥರ ಸಣ್ಣ ಆಗಬೇಕು ಅಂತ ಅಂದ್ಕೊಂಡೆ. ಆವಾಗ ನಾನು ದೃಢ ಮನಸ್ಸು ಮಾಡಿಕೊಂಡು ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆವಾಗ ನಾನು ವೆಯ್ಟ್ ಲಾಸ್ ಮಾಡಿ ಎಷ್ಟು ತಿಂಗಳಲ್ಲಿ ವೆಯ್ಟ್ ಲಾಸ್ ಆಯಿತು ಅಂತ ಅದನ್ನು ಹೇಳ್ತೀನಿ. ಅದು ನಾನು 69 kgಗೆ ಬಂದೆ. 69 kgಗೆ ಬಂದು ಈಗ ನಿಂತಿದ್ದೀನಿ ನಾನು. ಅದು ಮದುವೆ ಮನೆಗೆ ಹೋದ್ರೂ ಒಂದು ಊಟ ಮಾಡ್ತಾ ಇರಲಿಲ್ಲ ನಾನು. ಡಯಟ್ ಮಾಡಬೇಕು, ನಾನು ಸ್ವೀಟ್ ತಿನ್ನಬಾರ್ದು, ಊಟ ಮಾಡಬಾರ್ದು, ಅನ್ನ ತಿನ್ನಬಾರ್ದು, ಒಂದು ಜಂಕ್ ಫುಡ್ ತಿನ್ನಬಾರ್ದು. ಮನೇಲೆಲ್ಲ ತಿಂದರೂ ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೆ. ಅವ್ರು ತಿಂದರೆ ಇಲ್ಲ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೆ. ಕಮ್ಮಿ ಆಗಿಬಿಡ್ತೀನಿ, ನಾನು ಬೇಗ ಕಮ್ಮಿ ಆಗಿಬಿಡ್ತೀನಿ ಅಂತ. ಇಲ್ಲ, ಅವ್ರದ್ದೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೆ, ತಿಂತಿರಲಿಲ್ಲ. ದಪ್ಪ ಆಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಮಾಮೂಲಿ ಊಟ ಮಾಡೋದು. ಯಾವ ಫುಡ್ಡು ಮದುವೆ ಮನೆಗಳಲ್ಲಿ ಫಂಕ್ಷನ್ಸ್ಗಳಲ್ಲಿ ಎಲ್ಲೋದ್ರೂ ನಾನು ಊಟ ಮಾಡ್ತಾ ಇರಲಿಲ್ಲ. ಆ ಥರ ಬಂದುಬಿಟ್ಟೆ, ಮೈಂಡ್ ಸೆಟ್ ಬಂದುಬಿಡ್ತು, ಸಣ್ಣ ಆಗಬೇಕು ಅಂತ. ಅದನ್ನೆಲ್ಲ ಬಿಟ್ಟು ಆಮೇಲೆ ಒಂದು ಸಲ ದೃಢ ನಿರ್ಧಾರ ಮಾಡಿದೆ, ನಾನು ಆಗಲೇಬೇಕಪ್ಪ, ನಾನು ಸಣ್ಣ ಆಗಲೇಬೇಕು. ನಾನು ಚಾಲೆಂಜಾಗಿ ತೊಗೊಂಡೆ, ಇದನ್ನು ಚಾಲೆಂಜಾಗಿ ತೊಗೊಂಡು ನಾನು ವೆಯ್ಟ್ ಲಾಸ್ ಮಾಡಿದೆ. ನಾನು ವೆಯ್ಟ್ ಲಾಸ್ ಮಾಡಿ ಈಗ 69 ನೋಡ್ಬೋದು. ಈಗ ನಾನು 69 kg ಇದ್ದೀನಿ ಈಗ ನಾನು. ಆಮೇಲೆ ಎಲ್ಲರೂ ಆಶ್ಚರ್ಯಪಟ್ಟರು, ಏನು ಇಷ್ಟು ಬೇಗ ಇಷ್ಟು ಸಣ್ಣ ಆದ ನೀನು, ಯಾವ ಥರ ಆದೆ ಅನ್ನೋದನ್ನ ನಮಗೂ ಹೇಳು, ನಾವು ಸಣ್ಣ ಹಾಕ್ತೀವಿ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮಗೆ ತಿಳಿಸ್ಬೇಕು ಅಂತ ಸಣ್ಣದಾಗಿ ಒಂದು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆಯಿಂದ ನಿಮಗೆ ವೆಯ್ಟ್ ಲಾಸ್ದಲ್ಲಿ ನಾನು ಏನೇನು ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಂಡೆ, ಯಾವ್ಯಾವ ಆಹಾರಗಳನ್ನ ತಿಂದೆ, ಬಾಣಂತಿ ಆಗಿದ್ರೂ ನಾನು ಯಾವ ಆಹಾರ ಪದ್ಧತಿಗಳನ್ನ ತಗೊಂಡೆ, ನಾಳೆಯಿಂದ ನಿಮಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಯಾವ ಥರ ತೊಗೊಂಡೆ, ಎಷ್ಟು ತಿಂಗಳಲ್ಲಿ ಕಮ್ಮಿ ಆಗ್ಬೋದು, ನನ್ನಂಗೆ ದಪ್ಪ ಆಗಿರೋರು ಯೋಚನೆ ಮಾಡಬಾರ್ದು. ಎಲ್ಲ ತೊಗೊಂಡು ಆಹಾರ ಪದ್ಧತಿಗಳನ್ನ ತೊಗೊಂಡ್ರೆ, ನಾವು ಕ್ಲೀನಾಗಿ ತೊಗೊಂಡ್ರೆ ನಾವು ಸಣ್ಣ ಆಗ್ಬೋದು ಅನ್ನೋದನ್ನ ನಾವು ನೋಡ್ಬೋದು. ಅದರಿಂದ ನನಗೆ ಯಾವಾಗ ಆರೋಗ್ಯವೇ ಭಾಗ್ಯ ಅಂತ ಕೇಳಿದ್ದೀವಿ, ಆರೋಗ್ಯ ಇದ್ರೇ ಎಲ್ಲ ಅಂತ. ಈಗ ನಾನು ಆರೋಗ್ಯವಾಗಿದ್ದೀನಿ. ಆವಾಗ ಅಂತೂ ಬ್ಯಾಕ್ ಪೇಯ್ನ್ ಬರೋದು, ಎಲ್ಲ ಬರೋದು. ಒಂದು ನಿಮಿಷ ಇಷ್ಟು ದೂರನೂ ನಡೆಯೋಕ್ಕಾಗ್ತಾ ಇರಲಿಲ್ಲ ನನಗೆ, ಸ್ವಲ್ಪ ದೂರನೂ ನಡೆಯೋಕ್ಕಾಗ್ತಾ ಇರಲಿಲ್ಲ. ಸುಸ್ತಾಗ್ಬಿಡ್ತಿದ್ದೆ, ನಾನು ನಡೆಯಲ್ಲಪ್ಪ, ನಾನು ಕೂತ್ಕೊಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಆಗ್ತಿರ್ಲಿಲ್ಲ ನನ್ನ ಕೈಲಿ. ಹಾಗಾಗಿ ಇದು ಮಾಡ್ತಾಯಿದ್ದೆ. ನಾಳೆಯಿಂದ ನಿಮಗೆ ಅದನ್ನು ಅಪ್ಡೇಟ್ ಕೊಡ್ತೀನಿ, ನಾನು ಯಾವ ಫುಡ್ಗಳು ತೊಗೊಂಡೆ, ಎಷ್ಟು ಬೇಗ ಕಮ್ಮಿ ಮಾಡ್ಕೋಬೋದು, ಅದನ್ನು ಯಾವ ಥರ ಫುಡ್ಗಳನ್ನ ತೊಗೊಂಡು ನಾನು ವೆಯ್ಟ್ ಲಾಸ್ ಆದೆ, ತಿಂಗಳಿಗೆ ಎಷ್ಟಾಗ್ತಾ ಇದ್ದೆ ವೆಯ್ಟ್ ಲಾಸು, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಾಳೆಯಿಂದ ಅದರದ್ದು ವೀಡಿಯೋಸ್ ಬರ್ತಾ ಹೋಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.